ಪ್ರೂವ್ ಏನಾಗ್ಬೇಕ್ರಿ, ಸತ್ತೋಗ್ಯಾರ, ಕಳಪೆ ದರ್ಜೆ. ನಾನು ನಿಮ್ಗೆ ಈಗೂ ಹೇಳ್ತೇನೆ, ನೀವು ಕ್ಯಾಮ್ರಾ ಇರಲಾರದೆ ಯಾರಾದರೂ ಒಬ್ಬರನ್ನ ನಮ್ಮ ಜಿಲ್ಲೆ, ನಮ್ಮ ಸುತ್ತಮುತ್ತಲಿನ ಹೆಸರು, ಆಸ್ಪತ್ರೆ ಹೆಸರು ಹೇಳೋದಿಲ್ಲ, ಮತ್ತು ಅದಕ್ಕೊಂದಿಷ್ಟು ತಯಾರಿ ಮಾಡ್ಕೊಂಡು ಕೊಡ್ತಾರೆ ಅವರು. ನೀವೊಂದು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿರಿ, ಒಬ್ಬ ಕಾಮನ್ ಮ್ಯಾನ್ ಗತೆ. ನಮ್ಮ ಆಫೀಸಿಗೆ ದಿವಸ ಕನಿಷ್ಠ 5-6 ಜನ ಬರ್ತಾರೆ, ಚೀಟಿ ಬರೆದು ಕೊಟ್ಟಾರ್ರಿ ಸಾಹೇಬ್ರ, ಎಲ್ಲರೂ ಔಷಧ ಕೊಡಿಸ್ರಿ ಅಂತ ಕೇಳಿದರೆ ಹೇಳ್ತಾರೆ, ಇಲ್ಲರಿ ಔಷಧ ತರ್ಸೋಕ್ಕೆ ದುಡ್ಡಿಲ್ಲ ಅಂತ. ದಿಸ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್. ಸರ್, ಈಗ ಈ ಬಾಣಂತಿ ಕೇಸ್ ಇದರೊಳಗೆ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಡ್ರಗ್ ಕಂಟ್ರೋಲರ್ಗೂ ಮತ್ತು ಆ ಕೇಸ್ಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇದರಲ್ಲಿ ಅಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವನ ಒಂದು ಹಿತಾಸಕ್ತಿ, ಅವರು ತನಗೆ ಬೇಕಾದಂಥವನ್ನ ಅಲ್ಲಿ ತೊಗೊಂಡು ಬರೋ ಉದ್ದೇಶಕ್ಕೆ ಡ್ರಗ್ ಕಂಟ್ರೋಲನ್ನು ಅಲ್ಲಲ್ಲ, ಅದಕ್ಕೆ ಇದರಲ್ಲಿ ಭಾಳಷ್ಟು ಜನರದ್ದು ಇನ್ವಾಲ್ವ್ಮೆಂಟ್ ಇದೆ, ಕರಪ್ಷನ್ನು ಇದೆ, ಮತ್ತು ಇವ್ರ ಕಡೆ ದುಡ್ಡು ಇಲ್ಲದೆ ಇರೋದರಿಂದ ಎಂಥ ಕಂಪ್ನಿಗಳು ಬಂದರೆ ಮೊದಲು ಖರೀದಿ ಮಾಡುವಂಥ ಒಂದು ದುಸ್ಥಿತಿಗೆ ಇವರು ಬಂದಿದ್ದಾರೆ. ನಾವು ಕ್ಲಿಯರೆನ್ಸ್ ಕೊಡಲ್ಲದೆ ಇರಲಿ, ಅವರಲ್ಲಿ ಸಬ್ಮಿಟ್ ಮಾಡಿದಾಗ ಕ್ಲಿಯರೆನ್ಸ್ ಆಗಿದೆ ಇಲ್ಲ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ ಅವ್ರು ಕ್ಲಿಯರೆನ್ಸ್ ಕೊಟ್ಟಾರ ಅಂಥೇಳಿ ಇತ್ಯಾದಿ ಏನೋ ಹೇಳಿದ್ದಾರೆ ದಿನೇಶ್ ಗುಂಡ್ರಾವ್. ಸೆನ್ಸಿಟಿವ್ನೆಸ್ನಿಂದ ಮಾತಾಡಬೇಕಲ್ಲ. ಇಲ್ಲ ಈಗ ಸ್ವಲ್ಪ ಅವರಿಗೆ ಅವಾಗ ಎಲ್ಲರೂ ಜನ ಮಾಧ್ಯಮ ಜಾಡಿಸ್ಲಿಕ್ಕೆ ಶುರು ಮಾಡಿದ್ರು, ಈಗ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಕೆಟ್ಟ ಮೇಲೆ ಬುದ್ಧಿ ಬಂದು ದಿನೇಶ್ ಗುಂಡೂರಾವ್ ಅವ್ರು ನಿಂತು ಸ್ವಲ್ಪ ಸೆನ್ಸಿಟಿವ್ ಆಗಿ ಮಾತನಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಷ್ಟು ದಿವಸ ಏನು ಹೇಳ್ಕೊತ ಬಂದರೆ ಕೇಂದ್ರ ಕೊಟ್ಟಿದೆ, ಮಳೆ ಆದರೂ ಕೇಂದ್ರ, ಕರ್ನಾಟಕದಾಗ ಜನಸಂಖ್ಯೆ ಕಮ್ಮಿ ಆದರೂ ಕೇಂದ್ರ, ಜಾಸ್ತಿ ಆದರೂ ಕೇಂದ್ರ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ಪರ್ಚೇಸ್ ಮಾಡೋರು ನೀವು, ಅಲ್ಲ ಅಡ್ಮಿನಿಸ್ಟ್ರೇಟ್ ಮಾಡೋರು ನೀವು. ಹಾಗಾಗಿ ಅಲ್ಲಿ DHOನ ಸಸ್ಪೆಂಡ್ ಮಾಡ್ಯಾರ. ನಾನು ಅದಕ್ಕೆ ಹೇಳಿದ್ನಲ್ಲ, ನೀವು ಹೋಗಿ ಎನ್ಕ್ವೈರಿ ಮಾಡಿರಿ, ಯಾಕೆ ಕಳಪೆ ಬರ್ತಾಯಿದೆ ಅಂದರೆ ದುಡ್ಡು ಇಲ್ದಿದ್ದಕ್ಕೆ ಯಾವ್ಯಾವನೋ ಬಂದು ಏನೋ ಕೊಡ್ತಾನೆ, ಇವ್ರು ಯಾವುದೋ ಹಚ್ತಾ ಇದ್ದಾರೆ. ಇದು ಒಂದು ಅದ ಡ್ರಗ್ ಕಂಟ್ರೋಲರ್. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರದ ವಿಶೇಷವಾಗಿ ಹೆಲ್ತ್ ಮಿನಿಸ್ಟರ್ನ ಸಂಪೂರ್ಣ ವೈಫಲ್ಯವನ್ನು ತೋರಿಸ್ತದೆ. ಸರ್, ಈಗ ಕೋರ್ ಕಮಿಟಿ ಸಭೆ ಆಯ್ತು ಸರ್, ಅದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳು, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಯಾರ. ನಾನು ನಮ್ಮ ಪಾರ್ಲಿಮೆಂಟು ಮತ್ತು ಒಟ್ಟಾರೆ ವಿಷಯಗಳು ಪ್ರೂವ್ ಏನಾಗ್ಬೇಕ್ರಿ, ಸತ್ತೋಗ್ಯಾರ, ಕಳಪೆ ದರ್ಜೆ. ನಾನು ನಿಮ್ಗೆ ಈಗೂ ಹೇಳ್ತೇನೆ, ನೀವು ಕ್ಯಾಮ್ರಾ ಇರಲಾರದೆ ಯಾರಾದರೂ ಒಬ್ಬರನ್ನ ನಮ್ಮ ಜಿಲ್ಲೆ, ನಮ್ಮ ಸುತ್ತಮುತ್ತಲಿನ ಹೆಸರು, ಆಸ್ಪತ್ರೆ ಹೆಸರು ಹೇಳೋದಿಲ್ಲ, ಮತ್ತು ಅದಕ್ಕೊಂದಿಷ್ಟು ತಯಾರಿ ಮಾಡ್ಕೊಂಡು ಕೊಡ್ತಾರೆ ಅವರು. ನೀವೊಂದು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿರಿ, ಒಬ್ಬ ಕಾಮನ್ ಮ್ಯಾನ್ ಗತೆ. ನಮ್ಮ ಆಫೀಸಿಗೆ ದಿವಸ ಕನಿಷ್ಠ 5-6 ಜನ ಬರ್ತಾರೆ, ಚೀಟಿ ಬರೆದು ಕೊಟ್ಟಾರ್ರಿ ಸಾಹೇಬ್ರ, ಎಲ್ಲರೂ ಔಷಧ ಕೊಡಿಸ್ರಿ ಅಂತ ಕೇಳಿದರೆ ಹೇಳ್ತಾರೆ, ಇಲ್ಲರಿ ಔಷಧ ತರ್ಸೋಕ್ಕೆ ದುಡ್ಡಿಲ್ಲ ಅಂತ. ದಿಸ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್. ಸರ್, ಈಗ ಈ ಬಾಣಂತಿ ಕೇಸ್ ಇದರೊಳಗೆ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಡ್ರಗ್ ಕಂಟ್ರೋಲರ್ಗೂ ಮತ್ತು ಆ ಕೇಸ್ಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇದರಲ್ಲಿ ಅಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವನ ಒಂದು ಹಿತಾಸಕ್ತಿ, ಅವರು ತನಗೆ ಬೇಕಾದಂಥವನ್ನ ಅಲ್ಲಿ ತೊಗೊಂಡು ಬರೋ ಉದ್ದೇಶಕ್ಕೆ ಡ್ರಗ್ ಕಂಟ್ರೋಲನ್ನು ಅಲ್ಲಲ್ಲ, ಅದಕ್ಕೆ ಇದರಲ್ಲಿ ಭಾಳಷ್ಟು ಜನರದ್ದು ಇನ್ವಾಲ್ವ್ಮೆಂಟ್ ಇದೆ, ಕರಪ್ಷನ್ನು ಇದೆ, ಮತ್ತು ಇವ್ರ ಕಡೆ ದುಡ್ಡು ಇಲ್ಲದೆ ಇರೋದರಿಂದ ಎಂಥ ಕಂಪ್ನಿಗಳು ಬಂದರೆ ಮೊದಲು ಖರೀದಿ ಮಾಡುವಂಥ ಒಂದು ದುಸ್ಥಿತಿಗೆ ಇವರು ಬಂದಿದ್ದಾರೆ. ನಾವು ಕ್ಲಿಯರೆನ್ಸ್ ಕೊಡಲ್ಲದೆ ಇರಲಿ, ಅವರಲ್ಲಿ ಸಬ್ಮಿಟ್ ಮಾಡಿದಾಗ ಕ್ಲಿಯರೆನ್ಸ್ ಆಗಿದೆ ಇಲ್ಲ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ ಅವ್ರು ಕ್ಲಿಯರೆನ್ಸ್ ಕೊಟ್ಟಾರ ಅಂಥೇಳಿ ಇತ್ಯಾದಿ ಏನೋ ಹೇಳಿದ್ದಾರೆ ದಿನೇಶ್ ಗುಂಡ್ರಾವ್. ಸೆನ್ಸಿಟಿವ್ನೆಸ್ನಿಂದ ಮಾತಾಡಬೇಕಲ್ಲ. ಇಲ್ಲ ಈಗ ಸ್ವಲ್ಪ ಅವರಿಗೆ ಅವಾಗ ಎಲ್ಲರೂ ಜನ ಮಾಧ್ಯಮ ಜಾಡಿಸ್ಲಿಕ್ಕೆ ಶುರು ಮಾಡಿದ್ರು, ಈಗ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಕೆಟ್ಟ ಮೇಲೆ ಬುದ್ಧಿ ಬಂದು ದಿನೇಶ್ ಗುಂಡೂರಾವ್ ಅವ್ರು ನಿಂತು ಸ್ವಲ್ಪ ಸೆನ್ಸಿಟಿವ್ ಆಗಿ ಮಾತನಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಷ್ಟು ದಿವಸ ಏನು ಹೇಳ್ಕೊತ ಬಂದರೆ ಕೇಂದ್ರ ಕೊಟ್ಟಿದೆ, ಮಳೆ ಆದರೂ ಕೇಂದ್ರ, ಕರ್ನಾಟಕದಾಗ ಜನಸಂಖ್ಯೆ ಕಮ್ಮಿ ಆದರೂ ಕೇಂದ್ರ, ಜಾಸ್ತಿ ಆದರೂ ಕೇಂದ್ರ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ಪರ್ಚೇಸ್ ಮಾಡೋರು ನೀವು, ಅಲ್ಲ ಅಡ್ಮಿನಿಸ್ಟ್ರೇಟ್ ಮಾಡೋರು ನೀವು. ಹಾಗಾಗಿ ಅಲ್ಲಿ DHOನ ಸಸ್ಪೆಂಡ್ ಮಾಡ್ಯಾರ. ನಾನು ಅದಕ್ಕೆ ಹೇಳಿದ್ನಲ್ಲ, ನೀವು ಹೋಗಿ ಎನ್ಕ್ವೈರಿ ಮಾಡಿರಿ,
ಯಾಕೆ ಕಳಪೆ ಬರ್ತಾ ಇದೆ ಅಂದರೆ ದುಡ್ಡು ಇಲ್ದಿದ್ದಕ್ಕೆ ಯಾವ್ಯಾವನೋ ಬಂದು ಏನೋ ಕೊಡ್ತಾನೆ, ಇವ್ರು ಯಾವುದೋ ಹಚ್ತಾ ಇದ್ದಾರೆ. ಇದು ಒಂದು ಡ್ರಗ್ ಕಂಟ್ರೋಲ್ ಮಾಡಿ ಅದ ಡ್ರಗ್ ಕಂಟ್ರೋಲ್. ಹಂಗಾಗಿ ಇದು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ವಿಶೇಷವಾಗಿ ಹೆಲ್ತ್ ಮಿನಿಸ್ಟರ್ನ ಸಂಪೂರ್ಣ ವೈಫಲ್ಯವನ್ನು ತೋರಿಸ್ತದೆ. ಸರ್, ಈಗ ನಿನ್ನೆ ಕೋರ್ ಕಮಿಟಿ ಸಭೆ ಆಯ್ತು ಸರ್, ಏನು ಮಾತು? ಅದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳು, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಯಾರ. ನಾನು ನಮ್ಮ ಪಾರ್ಲಿಮೆಂಟು ಮತ್ತು ಒಟ್ಟಾರೆ ವಿಷಯಗಳು ಪೂರ್ವೇನಾಗ್ಬೇಕ್ರಿ, ಸತ್ತೋಗ್ಯಾರ, ಕಳಪೆ ದರ್ಜೆ. ನಾನು ನಿಮ್ಗೆ ಈಗೂ ಹೇಳ್ತೇನೆ, ನೀವು ಕ್ಯಾಮ್ರಾ ಇರಲಾರದೆ ಯಾರಾದರೂ ಒಬ್ಬರನ್ನ ನಮ್ಮ ಜಿಲ್ಲೆ, ನಮ್ಮ ಸುತ್ತಮುತ್ತಲಿನ ಹೆಸರು, ಆಸ್ಪತ್ರೆ ಹೆಸರು ಹೇಳೋದಿಲ್ಲ, ಮತ್ತು ಅದಕ್ಕೊಂದಿಷ್ಟು ತಯಾರಿ ಮಾಡ್ಕೊಂಡು ಕೊಡ್ತಾರೆ ಅವರು. ನೀವೊಂದು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿರಿ, ಒಬ್ಬ ಕಾಮನ್ ಮ್ಯಾನ್ ಗತೆ. ನಮ್ಮ ಆಫೀಸಿಗೆ ದಿವಸ ಕನಿಷ್ಠ 5-6 ಜನ ಬರ್ತಾರೆ, ಚೀಟಿ ಬರೆದು ಕೊಟ್ಟಾರ್ರಿ ಸಾಹೇಬ್ರ, ಎಲ್ಲರೂ ಔಷಧ ಕೊಡಿಸ್ರಿ ಅಂತ ಕೇಳಿದರೆ ಹೇಳ್ತಾರೆ, ಇಲ್ಲರಿ ಔಷಧ ತರ್ಸೋಕ್ಕೆ ದುಡ್ಡಿಲ್ಲ ಅಂತ. ದಿಸ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್. ಸರ್, ಈಗ ಈ ಬಾಣಂತಿ ಕೇಸ್ ಇದರೊಳಗೆ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಡ್ರಗ್ ಕಂಟ್ರೋಲರ್ಗೂ ಮತ್ತು ಆ ಕೇಸ್ಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇದರಲ್ಲಿ ಅಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವನ ಒಂದು ಹಿತಾಸಕ್ತಿ, ಅವರು ತನಗೆ ಬೇಕಾದಂಥವನ್ನ ಅಲ್ಲಿ ತೊಗೊಂಡು ಬರೋ ಉದ್ದೇಶಕ್ಕೆ ಡ್ರಗ್ ಕಂಟ್ರೋಲ್ನನ್ನು ಅಲ್ಲಲ್ಲ, ಅದಕ್ಕೆ ಇದರಲ್ಲಿ ಭಾಳಷ್ಟು ಜನರದ್ದು ಇನ್ವಾಲ್ವ್ಮೆಂಟ್ ಇದೆ, ಕರಪ್ಷನ್ನು ಇದೆ, ಮತ್ತು ಇವ್ರ ಕಡೆ ದುಡ್ಡು ಇಲ್ಲದೆ ಇರೋದರಿಂದ ಎಂಥ ಕಂಪ್ನಿಗಳು ಬಂದರೆ ಮೊದಲು ಖರೀದಿ ಮಾಡುವಂಥ ಒಂದು ದುಸ್ಥಿತಿಗೆ ಇವರು ಬಂದಿದ್ದಾರೆ. ನಾವು ಕ್ಲಿಯರೆನ್ಸ್ ಕೊಡಲ್ಲದೆ ಇರಲಿ, ಅವರಲ್ಲಿ ಸಬ್ಮಿಟ್ ಮಾಡಿದಾಗ ಕ್ಲಿಯರೆನ್ಸ್ ಆಗಿದೆ ಅಲ್ಲ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ ಅವ್ರು ಕ್ಲಿಯರೆನ್ಸ್ ಕೊಟ್ಟಾರ ಅಂಥೇಳಿ ಇತ್ಯಾದಿ ಏನೋ ಹೇಳಿದ್ದಾರೆ ದಿನೇಶ್ ಗುಂಡ್ರೆ. ಸೆನ್ಸಿಟಿವ್ನೆಸ್ನಿಂದ ಮಾತಾಡಬೇಕಲ್ಲ. ಇಲ್ಲ, ಈಗ ಸ್ವಲ್ಪ ಅವರಿಗೆ ಯಾವಾಗ ಎಲ್ಲರೂ ಜನ ಮಾಧ್ಯಮ ಜಾಡಿಸ್ಲಿಕ್ಕೆ ಶುರು ಮಾಡಿದರೆ ಈಗ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಕೆಟ್ಟ ಮೇಲೆ ಬುದ್ಧಿ ಬಂದು ದಿನೇಶ್ ಗುಂಡ್ರು ಅವ್ರು ನಿನ್ನ ಸ್ವಲ್ಪ ಸೆನ್ಸಿಟಿವ್ ಆಗಿ ಮಾತನಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಷ್ಟು ದಿವಸ ಏನು ಹೇಳ್ಕೊತ ಬಂದ್ರೆ, ಕೇಂದ್ರ ಕೊಟ್ಟಿದೆ, ಮಳೆ ಆದರೂ ಕೇಂದ್ರ, ಕರ್ನಾಟಕದಾಗ ಜನಸಂಖ್ಯೆ ಕಮ್ಮಿ ಆದರೂ ಕೇಂದ್ರ, ಜಾಸ್ತಿ ಆದರೂ ಕೇಂದ್ರ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ಪರ್ಚೇಸ್ ಮಾಡೋರು ನೀವು, ಅಲ್ಲ ಅಡ್ಮಿನಿಸ್ಟ್ರೇಟ್ ಮಾಡೋರು ನೀವು. ಹಾಗಾಗಿ ಅಲ್ಲಿ DHO ಸಸ್ಪೆಂಡ್ ಮಾಡ್ರಿ. ನಾನು ಅದಕ್ಕೆ ಹೇಳಿದ್ನಲ್ಲ, ನೀವು ಹೋಗಿ ಎನ್ಕ್ವೈರಿ ಮಾಡಿರಿ, ಯಾಕೆ ಕಳಪೆ ಬರ್ತಾ ಇದೆ ಅಂದರೆ ದುಡ್ಡು ಇಲ್ದಿದ್ದಕ್ಕೆ ಯಾವ್ಯಾವನೋ ಬಂದು ಏನೋ ಕೊಡ್ತಾನೆ, ಇವ್ರು ಯಾವುದೋ ಹಚ್ತಾ ಇದ್ದಾರೆ. ಇದು ಒಂದು ಅದ ಡ್ರಗ್ ಕಂಟ್ರೋಲ್. ಹಂಗಾಗಿ ಇದು ಕಾಂಗ್ರೆಸ್ ಸರ್ಕಾರದ ವಿಶೇಷವಾಗಿ ಹೆಲ್ತ್ ಮಿನಿಸ್ಟರ್ನ ಸಂಪೂರ್ಣ ವೈಫಲ್ಯವನ್ನು ತೋರಿಸ್ತದೆ. ಸರ್, ಈಗ ನಿನ್ನೆ ಕೋರ್ ಕಮಿಟಿ ಸಭೆ ಆಯ್ತು ಸರ್, ಏನು ಮಾತು? ಅದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳು, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಯಾರ. ನಾನು ನಮ್ಮ ಪಾರ್ಲಿಮೆಂಟು ಮತ್ತು ಒಟ್ಟಾರೆ ವಿಷಯಗಳು